ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಇವತ್ತು ತೀರ್ಪು ಪ್ರಕಟವಾಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟವಾಗುವುದಕ್ಕಿದೆ. ಕ್ಷಣಗಣನೆ ಆರಂಭ ಆಗಿದೆ ತೀರ್ಪು ಪ್ರಕಟ ಆಗೋದಕ್ಕೆ. ಈ ಕೇಸ್ನಲ್ಲಿ ಆರೋಪಿ ನಂಬರ್ 15 ಶಾಸಕ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ಭವಿಷ್ಯ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಅಪರಾಧಿ ಅಂತ ಆಗ್ತಾರೋ, ಖುಲಾಸೆ ಆಗ್ತಾರೋ ಅಂತ. 2016ರಲ್ಲಿ ನಡೆದಿದ್ದಂಥ ಕೊಲೆ ಕೇಸು ಆಲ್ಮೋಸ್ಟ್ 10 ವರ್ಷ ಆಯಿತು. ಈಗ ತೀರ್ಪು ಪ್ರಕಟವಾಗ್ತಾ ಇರೋ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸುಮಾರು 21 ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ, ಇನ್ಕ್ಲೂಡಿಂಗ್ ವಿನಯ್ ಕುಲಕರ್ಣಿ. ಮಧ್ಯಾಹ್ನ ತೀರ್ಪು ಪ್ರಕಟವಾಗೋದಕ್ಕಿದೆ. ಸಿಬಿಐ ಸಲ್ಲಿಸಿರುವಂತ ಚಾರ್ಜ್ ಶೀಟ್ನ ಆಧಾರದ ಮೇಲೆ ವಾದ ಪ್ರತಿವಾದ ನಡೆದಿತ್ತು. ಸಿಬಿಐ ಚಾರ್ಜ್ ಶೀಟ್ ಹೇಳುತ್ತೆ, ಇಡೀ ಕೇಸ್ನಲ್ಲಿ ಆರೋಪಿ ನಂಬರ್ 15 ವಿನಯ್ ಕುಲಕರ್ಣಿ ಮಾಸ್ಟರ್ ಮೈಂಡು. ರಾಜಕೀಯ ಕಾರಣಕ್ಕಾಗಿ ಆಗಿರುವಂತ ಹತ್ಯೆ ಇದು, ಜಮೀನು ವ್ಯಾಜ್ಯದ ಕಾರಣಕ್ಕಾಗಿ ಆಗಿರೋದಲ್ಲ. ಸ್ಥಳೀಯ ಪೊಲೀಸರು ತನಿಖೆ ಮಾಡಿದಾಗ ಅವರು ಕೊಟ್ಟಿದ್ದಂತ ಕಾರಣ ಯಾಕಾಗಿ ಹತ್ಯೆ ಆಯಿತು ಅನ್ನೋದಕ್ಕೆ ಜಮೀನು ವ್ಯಾಜ್ಯ ಅಂತ. ಆ ನಂತರ ಸಿಬಿಐ ಇದಕ್ಕೆ ಎಂಟ್ರಿ ಆದ ನಂತರ ಇಡೀ ಕೇಸಿನ ದಿಕ್ಕು ದೆಸೆ ಬದಲಾಗ್ತಾ ಹೋಯಿತು. ವಿನಯ್ ಕುಲಕರ್ಣಿ ಅರೆಸ್ಟ್ ಆಗಬೇಕಾಯಿತು. ವಿನಯ್ ಕುಲಕರ್ಣಿ ಜೈಲು ಸೇರಿದ್ರು, ಜೈಲಲ್ಲೇ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು, ಗೆದ್ರು ಕೂಡ. ಕ್ಷೇತ್ರಕ್ಕೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ, ಆದರೂ ಗೆದ್ರು. ನಂತರ ಬೇಲ್ ಕ್ಯಾನ್ಸಲ್ ಆಯಿತು, ಮತ್ತೆ ಜೈಲಿಗೆ ಹೋದ್ರು. ಮೊನ್ನೆ ಅವರಿಗೆ ಮತ್ತೆ ಬೇಲ್ ಸಿಕ್ತು. ಈಗ ಬೇಲಲ್ಲಿ ಆಚೆ ಬಂದಿದ್ದಾರೆ. ಒಂದು ವೇಳೆ ಈ ಕೇಸಲ್ಲಿ ಕನ್ವಿಕ್ಷನ್ ಆಯಿತು ಅಂತಾದ್ರೆ, ತಪ್ಪಿತಸ್ಥ ಅಂತ ಪ್ರೂವ್ ಆಯಿತು ಅಂತಾದ್ರೆ, ವಿನಯ್ ಕುಲಕರ್ಣಿ ರಾಜಕೀಯ ಬದುಕಿಗೆ ಗ್ರಹಣ ಕವಿಯುವಂತ ಸಾಧ್ಯತೆಗಳಿದ್ದಾವೆ. ಕಾನೂನಿನ ಪ್ರಕಾರ 2 ಮತ್ತು 2 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆಯಾದರೆ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನವನ್ನ ಕೂಡ ಕಳ್ಕೊಳ್ತಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಬೆಳಗ್ಗೆ ತೀರ್ಪು ಪ್ರಕಟವಾಗುವಂತ ಸಾಧ್ಯತೆಗಳ ಬಗ್ಗೆ ಮಾಹಿತಿ ಇತ್ತು, ತಡ ಆಗಿದ್ಯಾಕೆ, ಏನಾಯ್ತು? ರಕ್ಷಿತ, ಅಂದ್ರೆ ಸಾಮಾನ್ಯವಾಗಿ ಕೋರ್ಟ್ಗಳು ಅಂತಿಮ ತೀರ್ಪನ್ನ ಪ್ರಕಟಿಸುವಂತದ್ದು ಮಧ್ಯಾಹ್ನ ಸಮಯಕ್ಕೆ ಮಾಡ್ತಾರೆ. ಆದ್ರೆ ಬೆಳಿಗ್ಗೆಯೇ ಎಲ್ಲಾ ಆರೋಪಿಗಳು ಕೋರ್ಟ್ ಮುಂದೆ ಬಂದಿದಾರಾ ಇಲ್ವಾ ಅನ್ನುವಂಥದ್ದನ್ನ ಖಚಿತಪಡಿಸ್ಕೊಳ್ತಾರೆ. ಅದೇ ರೀತಿ ಬೆಳಿಗ್ಗೆ ಏನು ಸೆಷನ್ ಶುರುವಾದಂದ್ರೆ ಕೋರ್ಟ್ ಸೆಷನ್ ಆರಂಭ ಆದ ತಕ್ಷಣಕ್ಕೆ ಎಲ್ಲಾ ಆರೋಪಿಗಳಿದ್ದಾರಾ ಅನ್ನುವಂಥದ್ದನ್ನ ಹೆಸರು ಕೂಗಿ ಕರೆದಾಯ್ತು. ಅಂದ್ರೆ ಇಫ್ ಟೈಮ್ ಪರ್ಮಿಟ್ಸ್ ಇಲ್ಲ ಆರ್ಡರ್ ವಿಚ್ ಅವರ್ ಅರ್ಲಿಯಸ್ಟ್ ಅನ್ನುವಂಥದ್ದನ್ನ ನ್ಯಾಯಾಧೀಶ ಹೇಳಿರುವಂತದ್ದು. ಹಾಗಾಗಿ ಮಧ್ಯಾಹ್ನ 3 ಗಂಟೆಯ ವೇಳೆ, 3 ಗಂಟೆ ನಂತರ ಇವತ್ತಿನ ಕಲಾಪ ಮುಗಿಯೋದ್ರ ಒಳಗಾಗಿ ತೀರ್ಪು ಪ್ರಕಟ ಆಗುವಂತ ಸಾಧ್ಯತೆಗಳಿರುವಂತದ್ದು. ಯಾಕೆಂದ್ರೆ ಇದೊಂದು ಸುದೀರ್ಘವಾದಂತ ಪ್ರಕರಣ ಆಗಿರುವಂತದ್ದು. ಸುಮಾರು 6 ತಿಂಗಳಿಂದ ಪ್ರತಿನಿತ್ಯ ಏನೋ ಒಂದು ವಿಚಾರಣೆ ನಡೆದಿದೆ. ಸುಮಾರು 1800 ಪುಟಗಳ ಡಿಪೋಸಿಷನ್, ಅಂದ್ರೆ ಸಾಕ್ಷಿದಾರರು ಕೊಟ್ಟಿರುವಂತ ಹೇಳಿಕೆಗಳಿದಾವೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂತ ಸೈಟೇಷನ್ಸ್ ಗಳು ಎಲ್ಲವೂ ಕೂಡ ಒಂದು ಸುದೀರ್ಘವಾದಂತ ತೀರ್ಪು ಇದಾಗಿರುತ್ತೆ. ಸೊ ಹಾಗಾಗಿ ಅಷ್ಟು ತೀರ್ಪನ್ನ ನ್ಯಾಯಾಧೀಶರು ಖುದ್ದು ಬರೆಸಬೇಕು, ಗ್ರಾಮೆಟಿಕಲ್ ಚೆಕ್ ಮಾಡ್ಬೇಕಾಗತ್ತೆ, ಅದಕ್ಕೆ ಸಿಗ್ನೇಚರ್ ಮಾಡ್ಬೇಕಾಗತ್ತೆ. ಹೀಗಾಗಿ ಈ ರೀತಿಯಾದಂತ ಒಂದು ಕೆಲಸಗಳು ಇರ್ತದೆ. ಹಾಗಾಗಿ ಇದನ್ನ ಅಂತಿಮವಾಗಿ ಒಂದು ಕೋರ್ಟ್ ಮುಂದೆ ಪ್ರಕಟ ಆಗುವಂತದ್ರಲ್ಲಿ ಅದೆಲ್ಲವೂ ಕೂಡ ಮುಕ್ತಾಯ ಆಗಬೇಕಾಗುತ್ತೆ. ಹಾಗಾಗಿ ಇವತ್ತು ಕೋರ್ಟ್ ಮುಂದೆ ಅಂದ್ರೆ ಕೇಸ್ ಕರೆದಂತ ಸಂದರ್ಭದಲ್ಲಿ ಟೈಮ್ ಪರ್ಮಿಟ್ಸ್ ನಾನು ಆರ್ಡರ್ ಮಾಡ್ತೇನೆ ಇವತ್ತು ಅನ್ನುವಂಥದ್ದನ್ನ ನ್ಯಾಯಾಧೀಶ ಹೇಳಿರುವಂತದ್ದು. ಹಾಗಾಗಿ ಮಧ್ಯಾಹ್ನ 3 ಗಂಟೆಯ ನಂತರ ಸಂಜೆ 5 ಗಂಟೆಯ ಒಳಗಾಗಿ ಯಾವುದೇ ಕ್ಷಣದಲ್ಲಿ ತೀರ್ಪು ಪ್ರಕಟ ಆಗುವಂತ ಸಾಧ್ಯತೆಗಳು ಇರುವಂತಹದ್ದು. ಇದು ಒಂದ್ ಕಡೆ. ಮತ್ತೊಂದ್ ಕಡೆ ಈ ಒಂದು ಕೇಸ್ ನಲ್ಲಿ 2016ರಲ್ಲಿ ದಾಖಲಾದಂತಂದ್ರೆ ನಡೆದಂತ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರು ಇದ್ದಾರೆ ಅನ್ನುವಂಥದ್ದನ್ನ ಸುದೀರ್ಘವಾದಂತ ತನಿಖೆಯನ್ನ ನಡೆಸಿ ಸಿಬಿಐ 3 ಹಂತದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಅದರಲ್ಲಿ ಅವರ ಪಾತ್ರ ಇದೆ ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ CCTVಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು, ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಸೇರಿದಂತೆ ಹಲವು ಎವಿಡೆನ್ಸ್ ಗಳನ್ನ ತಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದೆ. ಸೊ ಅಷ್ಟೆಲ್ಲಾ ಸಾಕ್ಷಿಗಳನ್ನ ಪರಿಶೀಲನೆ ಮಾಡಿರುವಂತ ನ್ಯಾಯಾಲಯ ಇವತ್ತು ಆದೇಶವನ್ನ ಪ್ರಕಟ ಮಾಡ್ತಾ ಇರುವಂತಹದ್ದು. ಸೊ ಹಾಗಾಗಿ ಇವತ್ತು ವಿನಯ್ ಕುಲಕರ್ಣಿ ಏನಾದ್ರೂ ಇದರಲ್ಲಿ ದೋಷಿ ಅನ್ನುವಂಥದ್ದಾದ್ರೆ ಸೊ ಎಷ್ಟು ಪ್ರಮಾಣದ ಶಿಕ್ಷೆ ಪ್ರಕಟ ಮಾಡಬೇಕು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸುತ್ತಿನ ಒಂದು ಏನೋ ಬಾರ್ಗೇನಿಂಗ್ ಸೆಷನ್ ನಡೆಯುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಶಿಕ್ಷೆಯನ್ನ ಕೊಡಬೇಡಿ, ಮಿನಿಮಮ್ ಶಿಕ್ಷೆಯನ್ನ ಕೊಡಿ ಅಂತ ಹೇಳಿ ಆರೋಪಿಗಳ ಪರ ವಕೀಲರು ಮತ್ತೆ ಒಂದಷ್ಟು ವಾದವನ್ನು ಮಂಡಿಸುವವರಿದ್ದಾರೆ. ಇವತ್ತು ದೋಷಿ ಅಥವಾ ನಿರ್ದೋಷಿ ಅನ್ನುವಂತಹದ್ದು ಕೋರ್ಟ್ ಪ್ರಕಟ ಆಗುತ್ತೆ. ಒಂದ್ ವೇಳೆ ನಿರ್ದೋಷಿ ಆಗಿದೆ ಅದರಲ್ಲಿ
ಸೊ ಇವತ್ತು ಈ ಕೋರ್ಟಿನ ಪ್ರಕ್ರಿಯೆಗಳು ಮುಗಿತೆ. ಮುಂದಿನ ಹಂತದಲ್ಲಿ ಏನೋ ಯಾರು ಸೋಲ್ತಾರೆ ಅವರು ಹೈಕೋರ್ಟಿಗೆ ಹೋಗುವಂತದ್ದು ಖಚಿತ. ಆದ್ರೆ ದೋಷಿ ಅನ್ನುವಂಥದ್ದಾದ್ರೆ ಇವತ್ತು ಸಂಜೆ ಅಥವಾ ನಾಳೆ ಮತ್ತೆ ಈ ಎಷ್ಟು ಪ್ರಮಾಣದ ಶಿಕ್ಷೆಯನ್ನ ಕೊಡಬೇಕು ನಿಟ್ಟಿನಲ್ಲಿ ಮತ್ತೊಂದು ಸೆಷನ್ ಅಂದ್ರೆ ವಾದ ಪ್ರತಿವಾದ ಮುಕ್ತಿ ಆದ ನಂತರ ಅವನು ಎಷ್ಟು ಪ್ರಮಾಣದ ಶಿಕ್ಷೆ ಅನ್ನುವಂಥದ್ದನ್ನ ಪ್ರಕಟ ಮಾಡ್ಲಿಕ್ಕೆ ಕೋರ್ಟ್ ಮುಂದಾಗುತ್ತೆ. ಒಂದ್ ವೇಳೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗಿದೆ ಅದರಲ್ಲಿ ವಿನಯ್ ಕುಲಕರ್ಣಿ ತಮ್ಮ ಶಾಸಕ ಸ್ಥಾನವನ್ನ ಕಳೆದುಕೊಳ್ಳುವಂತದ್ದು ಖಚಿತ ಆಗುತ್ತೆ. ರಕ್ಷತ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.